ಗಂಗನದೊಡ್ಡಿ ನಮ್ಮ ಏನು ಹುಲಿಯನ್ನು ಕಟ್ ಮಾಡಿ ಪಚ್ಚೆದೊಡ್ಡಿಲಿ 3 ಭಾಗ ಮಾಡಿದಂತಹ ಪ್ರಕರಣದಲ್ಲಿ ಗೋವಿಂದ ಒಬ್ಬ ಆರೋಪಿಯಾಗಿದ್ದ. A6 ಅವನನ್ನು ನಾವು ಪತ್ತೆ ಮಾಡಲಿಕ್ಕೆ ಈಗ ಒಂದು ಹೆಚ್ಚು ಕಡಿಮೆ 3 ತಿಂಗಳಿಂದನೂ ಪ್ರಯತ್ನ ನಡೆದೇ ಇತ್ತು. ಅವನು ಅಕ್ಟೋಬರ್ 25ನೇ ತಾರೀಕು ನಾಲ್ ರೋಡಲ್ಲಿ ಒಂದು ಮನೆಯಲ್ಲಿ ಇದ್ದಿದ್ದನ್ನು ಗುಮಾನಿ ಮೇಲೆಗೆ ನಾವು ಅದನ್ನು ಕವರಪ್ ಮಾಡಿದಾಗ ಇನ್ನೊಬ್ಬರ ಸ್ನೇಹಿತರನ್ನು ಕಳಿಸಿ ಒಂದು ಆಕ್ಸಿಡೆಂಟ್ ಮಾಡಿಸ್ಕೊಂಡು ಇದರಲ್ಲಿ ಅದೊಂದು ಎಸ್ಕೇಪ್ ಆಗ್ತಾನೆ. ಆ ಸಂದರ್ಭದಲ್ಲಿ ಜೊತೆಗೆ ನಾವು ಅವನ್ನ ಇವನ್ ತಮಿಳುನಾಡು ಪೊಲೀಸರ ಸಹಾಯದಿಂದ ಪಾಂಡಿಚೇರಿ ಮತ್ತು ತಮಿಳುನಾಡಿನ ಭಾಗಗಳಲ್ಲೂ ಸಹ ಪತ್ತೆ ಮಾಡ್ತಿದ್ವಿ. ಹಾಗೆಯೇ ಬೆಂಗಳೂರಲ್ಲೂ ಸಹ ಅವನನ್ನು ಹುಡುಕಾಡ್ತಿದ್ವಿ ಮತ್ತು ಅದನ್ನು ನಿಗಾ ಕಂಟಿನ್ಯೂಸ್ ಆಗಿ ಅವನನ್ನು ವಹಿಸಿದ್ವಿ. ಜೊತೆಗೆ ಮಧ್ಯದಲ್ಲಿ ಒಂದು ರೌಡಿ ಶೀಟರ್ ಅಂತೇಳಿ ಬೇರೆ ಅವರನ್ನು ಒಂದು ಪೊಲೀಸ್ ಇಲಾಖೆಯಿಂದ ಅದಕ್ಕೆ ಅನುಮತಿಯನ್ನು ಸಹ ಕೊಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅವನು ಎಷ್ಟು ಕೇಸುಗಳಿದೆ ಅವನಿಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಆ ಕೇಸುಗಳನ್ನೆಲ್ಲ ಪಟ್ಟಿ ತಗೊಂಡು ಆ ಕೇಸುಗಳು ಯಾವ್ಯಾವ ದಿನಾಂಕಕ್ಕೆ ವಿಚಾರಣೆಗೆ ಬರ್ತವೆ ಅನ್ನೋದನ್ನು ನಾವು ತಗೊಂಡು ಅದರ ಮೇಲೆ ನಾವು ಅವನನ್ನು ಫಾಲೋ ಮಾಡ್ತಾಯಿದ್ವಿ. ಸೊ ಇದೇ ಒಂದು ಸಂದರ್ಭದಲ್ಲಿ ಮೊನ್ನೆ ಮೈಸೂರು ಸೆಷನ್ಸ್ ಕೋರ್ಟಲ್ಲಿ ಒಂದು ಪೊಲೀಸ್ ಕೇಸಿಗೆ ಸಂಬಂಧಪಟ್ಟಾಗ ಬಂದಾಗ ನಾವಲ್ಲಿ ಕವರಪ್ ಮಾಡಿ ಬೆಳಗ್ಗೆಯಿಂದನೇ ಅವನನ್ನು ಕವರಪ್ ಮಾಡಿ ಮತ್ತು ಹಿಡಿದ್ವಿ. ಅದು ಕೋರ್ಟಲ್ಲಿ ಸ್ವಲ್ಪ ನಮಗೆ ಅಸಹಕಾರನೂ ಆಯಿತು. ಹಾಗೆ ಆದ್ರೂ ಬೆಳಗ್ಗೆಯಿಂದ ಕಾಯ್ದು ನಮ್ಮವರು ಸಾಯಂಕಾಲ ಸುಮಾರು 7:30-8 ಗಂಟೆ ಸಂದರ್ಭದಲ್ಲಿ ಅದು ಅಲ್ಲಿಂದ ಓಡೋಗಿ ಅವನು ರೈಲ್ವೆ ಸ್ಟೇಷನ್ಗೆ ಹೋಗಿ ರೈಲಲ್ಲಿ ಹತ್ಕೊಂಡು ಹೋಗುವಾಗ ಅವನನ್ನು ಚೇಸ್ ಮಾಡಿ ಹಿಡಿದು ಅವನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದೀವಿ. ಈಗ ಜೈಲಲ್ಲಿದ್ದಾನೆ. ತದನಂತರ ಅವನ ಹೇಳಿಕೆ ಆಧಾರದ ಮೇಲೆ ನಾವು ಇನ್ನೂ ಒಂದು 5 ಜನನ ವಿಚಾರಣೆಗೆ ಕರ್ಕೊಂಬಂದು ನಾವು ಅದರಲ್ಲಿ ಸಸ್ಪೆಕ್ಟ್ಸ್ ಯಾರಿದ್ದಾರೆ ಅಲ್ಲಿ ಪ್ರದೀಪ್ ಅನ್ನೋರನ್ನ ಈಗಾಗಲೇ ನಾವು ಜೈಲಿಗೆ ಕೊಟ್ಟಿದ್ದೀವಿ ಮತ್ತು ಆ ವಿಚಾರಣೆ ಇನ್ನೂ ಮುಂದುವರಿತಾ ಇದೆ. ಹೆಚ್ಚಿನ ಮಾಹಿತಿ ನಮಗೆ ಸಿಕ್ಕಿದೆ, ಅದನ್ನು ನಾವು ವಿಚಾರಣೆಗೆ ಬಳಸ್ಕೊಳ್ತೀವಿ. ಅದಲ್ಲದೆ ನಾವು ಸುತ್ತಮುತ್ತ ಪ್ರದೇಶಗಳಲ್ಲಿ ನಮಗೆ ಯಾರ್ಯಾರ ಹತ್ರ ವೆಪನ್ಸ್ ಇರ್ಬೋದಾಗಲಿ ಮತ್ತೊಂದಾಗಲಿ ಈ ಥರ ವಿಚಾರಗಳು ಸಹ ನಮಗೆ ಬಂದಿದೆ. ಅದನ್ನು ನಮಗೆ ಮುಂದಿನ ತನಿಖೆ ಜೊತೆಗೆ ಈ ಪ್ರದೇಶದಲ್ಲಿ ರಕ್ಷಣೆಗೂ ಸಹ ಅವನ ಒಂದು ಹೇಳಿಕೆಯಿಂದ ನಮಗೆ ಸಾಕಷ್ಟು ಮಾಹಿತಿ ಲಭ್ಯ ಆಗಿದೆ. ಅದನ್ನು ನಾವು ತಕ್ಕ ಹಾಗೆ ಅದನ್ನು ಬಳಸ್ಕೊಳ್ತೀವಿ. ಪ್ರಕರಣಗಳು ಇದೆ. ಈಗ ನಮ್ಮಲ್ಲೂ 3 ಪ್ರಕರಣ ಇತ್ತು. ಅನೂರು ವಲಯದಲ್ಲಿ, ಹೂಗ್ಯಂ ವಲಯದಲ್ಲಿ 2 ಪ್ರಕರಣ ಇದೆ. ಹಾಗೆಯೇ ಪೊಲೀಸಲ್ಲೂ ಹಲವಾರು ಪ್ರಕರಣಗಳಿದೆ. ಬೆಂಗಳೂರಲ್ಲೂ ಸಹ ಸಾಕಷ್ಟು ಪ್ರಕರಣಗಳಿದ್ದಾವೆ ಅಂತೇಳಿ ತಿಳಿದು ಬಂದಿದೆ. ಸೊ ಈ ಎಲ್ಲ ಪ್ರಕರಣಗಳಿಗೂ ಸಹ ಈಗ ನಾವು ಅವನನ್ನು ಈಗ ಬಂಧಿಸಿರೋದು ಈ ವಿಚಾರಣೆಯನ್ನು ಮುಕ್ತಾಯಗೊಳಿಸಿ ಅದನ್ನು ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕೆ ಅನುಕೂಲ ಆಗುತ್ತೆ.